ಟ್ಯಾಕ್ಸಿ ಬ್ಯಾನ್ ಮಾಡಿರೋದು ತೊಂದರೆ ಆಗಿರೋದು ಗ್ರಾಹಕರಿಗ, ಇಲ್ಲ ಆಟೋ ಡ್ರೈವರಿಗ, ಇಲ್ಲ ಏನು ಕಂಪ್ನಿಗೆ ಅಂದರೆ ಇದು ರ್ಯಾಪಿಡೋ, ಓಲಾ ಅವ್ರಿಗೆ ತೊಂದರೆ, ಯಾರಿಗೆ ತೊಂದರೆ ಆಗಿದೆ ಇದರಿಂದ? ಬೈಕ್ಗಳನ್ನ ಅಂದರೆ ವೈಟ್ ಬೋರ್ಡ್ ಬೈಕ್ಗಳನ್ನ ಯಾರು ಓಡಿಸ್ತಿದ್ರಲ್ಲ ರೈಡರ್ಗಳು, ಅವರು ಸೇಫ್ ಆಗಿದ್ದಾರೆ. ಅವ್ರ ಪ್ರಕಾರ ಅವರು ತೊಂದರೆ ಆಗಿರ್ಬೋದು. ನಾವು ಈ ವ್ಯವಸ್ಥೆ ಎಲ್ಲ ನೋಡ್ತಿರೋದ್ರಿಂದ, ಸಂಘಟನೆಗಳು ಇದನ್ನೆಲ್ಲ ನೋಡ್ತಿರೋದ್ರಿಂದ, ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಇರೋದ್ರಿಂದ ಪಾಪ ಹುಡುಗರು ಅಮಾಯಕರು ಅವ್ರುಗಳೆಲ್ಲ ಅವ್ರ ಅಸಹಾಯಕತೆನ ಬಳಸ್ಕೊಂಡಿದ್ದಾರೆ ಅಷ್ಟೇ. ಈ ಆ್ಯಪ್ ಸಂಸ್ಥೆಗಳು ಅವ್ರು ಸೇಫ್ ಆಗಿದ್ದಾರೆ ಅನ್ನೋದು ಒಂದು ನಮಗೆ ಖುಷಿ. ಯಾಕೆ ಅಂದರೆ ಪ್ರಯಾಣಿಕರುಗಳನ್ನ ವೈಟ್ ಬೋರ್ಡಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಏನೇ ಹೆಚ್ಚು ಕಡಿಮೆ ಆದರೂ ಪಾಪ ಅವರು ಅದಕ್ಕೆಲ್ಲ ಪರಿಹಾರ ಕಟ್ಕೊಡ್ಬೇಕು. ಹಂಗಾಗಿ ಆ ಪಾಪ ರೈಡರ್ಗಳು ಸೇಫ್ ಆಗಿದ್ದಾರೆ ಅನ್ನೋದು ಒಂದು ಖುಷಿ. ಎರಡನೇದು, ಅವರ ಪ್ರತಿದಿನದ ಆದಾಯಕ್ಕೂ ಕೂಡ ಕುತ್ತಾಗಿದೆ. ಅದು ನಮಗೂ ಅರ್ಥ ಆಗುತ್ತೆ. ಆದರೆ ಈ ಬೈಕ್ ಟ್ಯಾಕ್ಸಿನೇ ಅಲ್ಲ ಜೀವನಕ್ಕೆ. ಈಗ ನೋಡ್ರಿ, ನಾವು ಈಗ ಆಟೋ ತೊಗೊಂಡಿರ್ತೀವಿ, ಕಾರ್ ತೊಗೊಂಡಿರ್ತೀವಿ, ಸಾಲ ಮಾಡಿರ್ತೀವೋ ಇನ್ನೊಂದು ಮಾಡಿರ್ತೀವೋ, ಅವರು ಅದೇ ಥರದಲ್ಲೇ ಮೊರೆ ಹೋಗಬೇಕು. ಅವರು ಆಟೋ ಹಾಕ್ಕೊಳ್ಳಿ, ಕಾರ್ ಹಾಕ್ಕೊಳ್ಳಿ. ಈಗ ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಬೈಕ್ಗೆ ಪರ್ಮಿಷನ್ನೇ ಇಲ್ಲ. ಪ್ರಯಾಣಿಕರು ಸೇವೆ ಕೊಡೋದಕ್ಕೆ ಪರ್ಮಿಷನ್ನೇ ಇಲ್ಲದೆ ಇರೋದಕ್ಕೆ ನಾವು ಬೇಕು ಅಂದ್ಕೊಂಡು ಅದರಿಂದ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಅದರಿಂದ ಲಾಬಿ ಮಾಡ್ತಿರೋರು ಬೇಕಾಗಿರ್ಬೋದು, ಯಾರಿಗೆ ಆ್ಯಪ್ ಸಂಸ್ಥೆಗಳಿಗೆ ಬೇಕು. ಆ ಆ್ಯಪ್ ಸಂಸ್ಥೆ ನಡೆಸ್ತಿರೋವಂಥ ಆ ವ್ಯವಸ್ಥೆಯಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ವ್ಯಕ್ತಿಗಳಿಗೆ ಅದರಿಂದ ಲಾಭ ಬೇಕೇ ಹೊರತು, ಇಲ್ಲಿ ಅಮಾಯಕರುಗಳನ್ನ ಬಳಸ್ಕೊಂಡು ಜೀವನ ನಡೆಸ್ತಿರೋವಂಥ ಅಂಥವ್ರುಗಳು ಇದರಿಂದ ಬೆನಿಫಿಟ್ ತೊಗೊತಿದ್ದಾರೆ ಹೊರತು, ಇದರಿಂದ ಸಫರ್ ಆಗ್ತಿರೋದು ಯಾರು ಅಂದರೆ ಇವ್ರುಗಳನ್ನ ಬೆಳೆಸ್ಕೊಡೋ ಅಂಥ ರೀತಿಯಲ್ಲಿ ನಾವುಗಳು ಇಲ್ಲಿ ಪ್ರಯಾಣಿಕರು ಸೇವೆ ಕೊಟ್ಕೊಂಡಿದ್ದೀವಲ್ಲ, ಇಲ್ಲಿ ನಾವುಗಳು ಎಸ್ಪೆಷಲಿ ಕ್ಯಾಬ್ ಅವರಾಗಲಿ, ಆಟೋದವರಾಗಲಿ, ಈ ಟೂ ವೀಲರ್ಗಳಾಗಲಿ, ಇವ್ರುಗಳು ಸಫರ್ ಆಗ್ತಾ ಇದ್ದಾರೆ. ನಾನಾ ರೈಡರ್ಗಳಿಗೆಲ್ಲ ಹೇಳೋದಿಷ್ಟೇ, ನಮ್ಮ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ನಿಮಗೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಇದ್ದರೆ ನಮಗೇನು ಅಭ್ಯಂತರ ಇಲ್ಲ, ಮಾಡ್ಕೊಳ್ರಪ್ಪ. ಆ ಥರ ಅನುಮತಿ ಇಲ್ಲ ಅಂದರೆ ನೀವು ದಯವಿಟ್ಟು ಮಾಡಬೇಡಿ. ಅದು ಯಾವತ್ತಿದ್ರೂ ನಿಮಗೆ ಕಂಟಕ. ನಿಮ್ಮ ಒಳ್ಳೇದಕ್ಕೇ ನಾವು ಇಷ್ಟೆಲ್ಲ ಹೇಳ್ತಾ ಇರೋ ಅಂಥದ್ದು. ಹಾಗಾಗಿ ಅವ್ರಿಗೋಸ್ಕರ ನಾವು ಹೇಳ್ಬಲ್ಲೆ, ಅವ್ರು ಚೆನ್ನಾಗಿರಲಿ ಅಂತ. ನೋಡು, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದ್ರಿಂದ ಈಗ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಒಂದು ಮೀಟ್ರ್ ಹಾಕಿಲ್ಲ ಅನ್ನೋದು, ಪರ್ಮಿಟ್ ಇಲ್ಲ ಅನ್ನೋದು, ಒಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಅನ್ನೋದು ಎಷ್ಟೊಂದು ಅನಾಹುತಗಳಿಗೆ ಅಂದರೆ ಈಗ ನಡೀತಿರೋ ಇದಕ್ಕೆಲ್ಲ ದಾರಿ ಮಾಡಿಕೊಟ್ಟಿದೆ. ಈಗ ಸರ್, ಏನು ಅಂದರೆ ಈ ಮೀಟ್ರ್ ಹಾಕಲ್ಲ ಅನ್ನೋದಕ್ಕೆ ಕಾರಣ ಏನು? ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಆದರೆ ಆ್ಯಪ್ ಸಂಸ್ಥೆಗಳು, ನೀನು ನೋಡಪ್ಪ ನಮ್ಮ ಸಂಸ್ಥೆಯಲ್ಲಿ ಸೇರ್ಪಡೆ ಆಗಿದ್ದೀನಯ್ಯ, ನೀನು ಯಾವುದೇ ಕಾರಣಕ್ಕೂ ಆನ್ಲೈನ್ ಅಂದರೆ ಮೀಟ್ರಲ್ಲೇ ಸರ್ವಿಸ್ ಕೊಡಬೇಕು. ಅದೇನಿದೆಯೋ ನಾವು ಇನ್ಸೆಂಟಿವ್ ಕೊಡೋದು, ಇನ್ನೊಂದು ಕೊಡೋದು ನಾವು ಕೊಟ್ಕೊತೀವಿ. ನೀನು ಮೀಟ್ರಲ್ಲೇ ಮಾಡಬೇಕು ಅಂದರೆ ಇದು ಏನೂ ಆಗ್ತಾ ಇರಲಿಲ್ಲ ಸರ್. ಈ ವ್ಯವಸ್ಥೆನ ಕುಲ್ಗೆಡ್ಸ್ತವ್ರೆ ಇವರು, ಈ ಆನ್ಲೈನ್ ಸಂಸ್ಥೆಗಳು. ಹಂಗಾಗಿ ಮುಂದೆ ಆಯಿತು ಸರ್, ಈಗ ನಾನು ಹೇಳ್ತೀನಿ, ಆಯಿತು ಬೈಕು ತಂದ್ರಪ್ಪ, ಬೈಕಿಗೂ ಮೀಟ್ರ್ ಬೇಕಲ್ಲ. ಅವ್ರನ್ನೂ ಆನ್ಲೈನ್ ಆ್ಯಪ್ ಅಂಡರ್ಗೆ ತಂದುಬಿಟ್ರೆ, ಈಗ ಕೇಂದ್ರ ಸರ್ಕಾರದ ಹತ್ರ ಈಗ ಪ್ರಸರಿಕ ಬಂದವ್ರೆ, ಹೆಂಗೆ ಬೇಕು ಹಂಗೆ ಲೂಟಿ ಮಾಡಿ ಪೀಕ್ ಅವರಲ್ಲಿ ಅಂತ, ಬೈಕಲ್ಲೂ ಹಂಗೆ ಲೂಟಿ ಮಾಡೋಕ್ಕೆ ನಿಂತಂತಾರ? ಇಲ್ಲ, ಅದೆಲ್ಲ ತಪ್ಪು. ಸುಮ್ಮನೆ ಅವ್ರು ಆನ್ಲೈನ್ ಆ್ಯಪ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಯಾರೋ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಟ್ರಾನ್ಸ್ಪೋರ್ಟ್ ಲೈನ್ ನಡೀತಿರೋವಂಥ ವ್ಯವಸ್ಥೆನ ಬಾಳಗೆಡಿಸೋದು ತುಂಬ ತಪ್ಪದು. ಇದು ಬೈಕ್ ಟ್ಯಾಕ್ಸಿಂದ ಈಗ ಅವರಿಗೆ ಬಿಸ್ನೆಸ್ ಏನಾದ್ರು ಹೊಡ್ತಾವಿದೆಯಾ ಅಗ್ರಿಗೇಟ್ ಕಂಪ್ನಿಗಳಿಗೆ ಇದರಿಂದ ಬ್ಯಾನ್ ಮಾಡೋದ್ರಿಂದ? ಬೇರೆ ಅಂದರೆ ಈಗ ಆಟೋ ಅಥವಾ ಕ್ಯಾಬ್ಗಳಿಂದ ಕಲೆಕ್ಷನ್ ಏನು ಕಮ್ಮಿ ಆಗಿದೆಯಾ? 100% ಕಡಿಮೆ ಆಗಿರುತ್ತೆ ಸರ್. ಬೈಕ್ ಟ್ಯಾಕ್ಸಿ ಅವರು ಈಗ ಬೈಕ್ ಟ್ಯಾಕ್ಸಿ ಅಂತ ಜನ ಹೇಳ್ತಾರೆ ಅಷ್ಟೇ. ಈಗ ಪ್ರತಿಯೊಬ್ಬ ಬೈಕ್ ಓಡಿಸೋವಂಥ ರೈಡರ್ಗಳು ಮಾಡೋ ಪ್ರತಿ ಟ್ರಿಪ್ಪಲ್ಲೂ ಕೂಡ ಅವನು ಕಮಿಷನ್ ಕೊಡ್ತಾಯಿದ್ರು. ಅವ್ನು ಈಗ ಉದಾಹರಣೆಗೆ 1000 ರೂಪಾಯಿ ದುಡಿದ್ರೆ, ಆ 1000 ರೂಪಾಯಿ ದುಡಿಯೋದಕ್ಕೆ ಅವ್ನು 300-400 ರೂಪಾಯಿ ಪೆಟ್ರೋಲ್ ವೇಸ್ಟ್ ಮಾಡಬೇಕಾಗಿತ್ತು. ಆಮೇಲೆ ಅವನು ಕಮಿಷನ್ ಒಂದು 200-205 ರೂಪಾಯಿ ಅಂತ ಕೊಡಬೇಕಾಗಿತ್ತು. ಅದೆಲ್ಲ ಅವನು ಲಾಸೇ ಆಗ್ತಾ ಇರೋದು. ಇಲ್ಲಿ ಇವ್ರು ಏನೋ ಒಂದು ದಿನಕ್ಕೆ ಒಂದು 500-600 ರೂಪಾಯಿ ದುಡಿತಿದ್ರಲ್ಲ ಅನ್ನೋ ಜೋಶಲ್ಲಿ ಇವ್ರು ಮಾತಾಡ್ಬೋದು ಅಷ್ಟೇ. ಖಂಡಿತ ಬೈಕ್ ಟ್ಯಾಕ್ಸಿಯಿಂದ ಅವ್ರಿಗೇನು ಆದಾಯ ಹೋಗ್ತಿತ್ತು ಅದು ತುಂಬ ಹೊಡೆತ ಬಿದ್ದಿದೆ. ಮತ್ತು ಈಗೇನಾಗ್ಬಿಟ್ಟಿದೆ, ಕ್ಯಾಬ್ಗಳಿಗೆ ಏನು ಡ್ಯೂಟಿಗಳು ಅಷ್ಟೊಂದು ಬರ್ತಾ ಇಲ್ಲ. ಎಲ್ಲ ಇರೋದ್ರಲ್ಲಿ ಪರವಾಗಿಲ್ಲ, ಆಟೋಗಳು ಬರ್ತಾ ಇದ್ದಾವೆ. ಆದರೆ ಆಟೋದವ್ರನ್ನ ಡ್ಯೂಟಿ ಮಾಡೋದಕ್ಕೆ ಇಲಾಖೆ ಬಿಡ್ತಾ ಇಲ್ಲ. ಯಾಕೆ ಅಂದರೆ ನೀವು ಮೀಟರ್ ಸರ್ವಿಸ್ ಕೊಡಿ ಅಂತ. ಹಾಗಾಗಿ ಒಂಥರ ವಿಚಿತ್ರ ಆಗಿಬಿಟ್ಟಿದೆ ಈ ವ್ಯವಸ್ಥೆ ಈಗ ಸದ್ಯದ ಮಟ್ಟಿಗೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು.